ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್6 ಸಹಯೋಗದಲ್ಲಿ ಆಯೋಜಿಸಿದ್ದ ರಂಗೋಲಿ ಹಬ್ಬಕ್ಕೆ ದಾಂಡೇಲಿಯಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ನೂರಾರು ಮಂದಿ ಭಾಗವಹಿಸಿದ್ರು. ಕಲರ್ಫುಲ್ ರಂಗೋಲಿ ಸ್ಪರ್ಧೆ ಹೇಗಿತ್ತು ಅಂತ ನೋಡೋಣ ಬನ್ನಿ. ಮಾಧ್ಯಮ ಲೋಕದಲ್ಲಿ ಸುದ್ದಿ ವಿಚಾರದಲ್ಲಿ ಸದ್ದು ಮಾಡ್ತಿರುವ ಗ್ಯಾರಂಟಿ ನ್ಯೂಸ್ ಇದೀಗ ವಿನೂತನ ಕಾರ್ಯಕ್ರಮದ ಮೂಲಕ ಮನೆ ಮಾತಾಗಿದೆ. ಹೌದು, ಆಡ್6 ಸಂಸ್ಥೆ ಸಹಯೋಗದೊಂದಿಗೆ ಗ್ಯಾರಂಟಿ ನ್ಯೂಸ್ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಅಂಬೇಡ್ಕರ್ ಭವನದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಿತ್ತು. ಕಾರ್ಯಕ್ರಮಕ್ಕೆ ಸ್ಥಳೀಯ ಸಂಘಟನೆ ಅಂಬಾರಿ ಟ್ರಸ್ಟ್ ಮಹಿಳಾ ಘಟಕದ ವತಿಯಿಂದ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ್ ಅವರು ರಂಗೋಲಿ ಸ್ಪರ್ಧೆಗೆ ಬಂದಿದ್ದ ಸ್ಪರ್ಧಾಳುಗಳನ್ನ ತಮ್ಮ ಮಾತಿನ ಮೂಲಕ ಹುರಿದುಂಬಿಸಿದ್ರು. ಈ ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಂತಹ ಬೇರೆ ಬೇರೆ ಪ್ರದೇಶಗಳಿಂದ ನಗರಗಳಿಂದ ಬಂದಂತಹ ಬಹಳಷ್ಟು ಜನ ಸ್ಪರ್ಧಿಗಳು ತಾವು ಯಾರ್ಯಾರಿದ್ದೀರಿ ತಮಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ ನ ಕಡೆಗೆ ಹೋಗ್ಬಿಟ್ಟು ನಾವು ಬಂದು ಇಲ್ಲಿ ಶ್ರಮ ವಹಿಸಿ ಬಹುಮಾನ ಅಥವಾ ಪ್ರಶಸ್ತಿ ನಾನು ಫಸ್ಟ್ ಬರ್ತೀನ, ಸೆಕೆಂಡ್ ಬರ್ತೀನ, ಥರ್ಡ್ ಬರ್ತೀನ ಅನ್ನುವಂತಹ ಎಲ್ಲ ಜಿಜ್ಞಾಸೆಗಳನ್ನ ಬದಿಗೊತ್ತಿ ನಾನು ಬಂದು ಇಲ್ಲಿ ನನ್ನ ಒಂದು ಕಲೆಯ ಒಂದು ಅನಾವರಣ ಮಾಡಬೇಕು ಅಂತ ದೂರದ ಊರುಗಳಿಂದ ತಾವೆಲ್ಲ ಬಂದಿದ್ದೀರಲ್ಲ, ಅದಕ್ಕೋಸ್ಕರ ನಾನು ತುಂಬಾ 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 ನಮ್ಮನ್ನ ಪ್ರಶಂಸಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜಿಲ್ಲೆಯ ವಿವಿಧೆಡೆಯಿಂದ ಬಂದಿದ್ದ ಯುವತಿಯರು, ಮಹಿಳೆಯರು ಸೇರಿ 50ಕ್ಕೂ ಹೆಚ್ಚು ಸ್ಪರ್ಧಿಗಳು ಉತ್ಸಾಹದಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಮಹಿಳೆಯರಿಗಿಂತ ನಾವೇನೂ ಕಮ್ಮಿ ಇಲ್ಲ ಎಂದು ಪುರುಷರು ಕೂಡ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಒಬ್ಬೊಬ್ಬರ ಕೈಯಲ್ಲೂ ಅರಳಿದ ತರಹೇವಾರಿ ಕಲರ್ಫುಲ್ ರಂಗೋಲಿಗಳು ಕಣ್ಮನ ಸೆಳೆದವು. ಈ ಗ್ಯಾರಂಟಿ ನ್ಯೂಸ್ ಅಂತಕ್ಕಂಥ ಚಾನೆಲ್ ಬೇರೆ ಇನ್ನಿತರೆ ಚಾನೆಲ್ಗಳ ಬಗ್ಗೆ ಕಂಪೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿ ನ್ಯೂಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಗ್ಯಾರಂಟಿ ನ್ಯೂಸ್ ನೋಡಿದರೆ ನೋಡ್ತಾ ಇರಬೇಕು ಅಂತ ಅನಿಸ್ತದೆ. 6 ತಿಂಗಳಲ್ಲಿ ಸುಮಾರು 6 ವರ್ಷಕ್ಕಿಂತ ಹಳೆಯದಾದ ಒಂದು ವರ್ಚಸ್ಸನ್ನು ಅದು ಸಂಪಾದನೆ ಮಾಡಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್ನ ಸುದ್ದಿಗಳನ್ನು ಸ್ವಲ್ಪ ಗುಣಮಟ್ಟದ ಆಗಿರ್ತವೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತದೆ. ಗ್ಯಾರಂಟಿ ನ್ಯೂಸ್ ಯಾರ ಪರವಾಗಿದೆ ಮತ್ತು ಯಾರು ವಿರುದ್ಧವಾಗಿದೆ ಅಂತಕ್ಕಂಥದ್ದು ನನಗೆ 6 ತಿಂಗಳಲ್ಲಿ ಇಲ್ಲಿವರೆಗೂ ಕಂಡು ಬಂದಿಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸೊ ಈ ಒಂದು ನಿಮ್ಮ ಮೌಲ್ಯಗಳನ್ನು ಮುಂದಿನ ದಿನಮಾನಗಳಲ್ಲೂ ಕೂಡ ನೀವು ಕಾಪಾಡಬೇಕು ಅಂತಕ್ಕಂಥದ್ದನ್ನು ನನ್ನ ಇಚ್ಛೆ. ಮೇಡಮ್ ಅವರೇ, ನಿಮ್ಮ ಈ ನ್ಯೂಸ್ ಚಾನೆಲ್ ಇನ್ನು 6 ತಿಂಗಳಲ್ಲಿ ಮತ್ತಷ್ಟು ಡಬಲ್ ಅದು ಬೆಳವಣಿಗೆ ಕಾಣಲಿ. ನಿಮ್ಮ ಜೀವನದ ಯಶೋಗಾತಿ, ನಿಮ್ಮ ನಿರಂತರ ಪ್ರಯತ್ನ ಯಶೋಗಾತಿ ನಿರಂತರವಾಗಿರಲಿ ಅಂತಕ್ಕಂಥದ್ದನ್ನು ನಾನು ಹಾರೈಸ್ತೇನೆ. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಯುವತಿ ಗ್ಯಾರಂಟಿ ನ್ಯೂಸ್ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದು ಹೀಗೆ. ಈ ಪ್ರೋಗ್ರಾಮ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ದಾಂಡೇಲಿಯಲ್ಲಿ ಇಂಥ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳು ಯಾರು ಮಾಡೋದಿಲ್ಲ. ಬಟ್ ಇಂಥ ಪ್ರೋಗ್ರಾಮ್ ಮಾಡಿ ನಮ್ಗೆಲ್ಲ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ವತಿಯಿಂದ ಈ ತರ ಒಂದು ಪ್ರೋಗ್ರಾಮ್ ಆಗೋದು ನಮ್ಗೆಲ್ಲ ನಮ್ಮಂತ ಸಣ್ಣ ಸಣ್ಣ ಕಲಾವಿದರಿಗೆ ಬೇಕಾಗಿರೋದೆ. ನಾವು ಗೆಲ್ಬೇಕು ಅಂತ ಆಸೆ ಇದೆ. ತುಂಬಾ ದೂರಗಳಿಂದ ಎಲ್ಲ ಬಂದಿದ್ದಾರೆ. ಬಟ್ ನಮ್ಗೂನು ದಾಂಡೇಲಿಯವರೇ ಗೆಲ್ಬೇಕು ಅಂತ ತುಂಬಾ ಆಸೆ ಇದೆ. ಈ ಪ್ರೋಗ್ರಾಮ್ ಮಾಡಿದಕ್ಕೆ ನಿಮ್ಗೆ ಮತ್ತೆ ಗ್ಯಾರಂಟಿ ನ್ಯೂಸ್ ಅವರಿಗೆ ಧನ್ಯವಾದಗಳು. ಒಂದಕ್ಕಿಂತ ಒಂದು ರಂಗೋಲಿಗಳು ಎಲ್ಲರನ್ನ ಸೆಳೆಯುವಂತಿದ್ವು. ಶಿರಸಿಯ ಯಶಸ್ವಿನಿ ಮೂರ್ತಿ ಪ್ರಥಮ ಸ್ಥಾನ ಪಡೆದ್ರೆ, ಜೋಯಿಡಾದ ಶ್ರುತಿ ಕಾಮತ್ ದ್ವಿತೀಯ ಸ್ಥಾನ ಗಳಿಸಿದ್ರು. ಇನ್ನು ಕುಗ್ರಾಮವಾದ ಹೊಸೋಡಾದ 8ನೇ ತರಗತಿಯ ಬಾಲಕಿ ಸಾನಿಕಾ ಜಡಿ ತೃತೀಯ ಸ್ಥಾನ ಗಳಿಸಿದ್ದು ವಿಶೇಷವಾಗಿತ್ತು. ರಂಗೋಲಿ ಕೇವಲ ಅಲಂಕಾರವಲ್ಲ, ಅದು ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಸಂಕೇತ ಎಂಬುದನ್ನ ಗ್ಯಾರಂಟಿ ನ್ಯೂಸ್ ಜನರ ಮನಸ್ಸಿನಲ್ಲಿ ಬೇರೂರುವಂತೆ ಮಾಡಿದೆ. ಏನೇ ಆಗ್ಲಿ, ಮರೆಯಾಗುತ್ತಿರೋ ರಂಗೋಲಿ ಕಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ನಡೆಸಿದ ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದ್ದು ಹೆಮ್ಮೆಯೇ ಸರಿ. ಆಫ್ತಾಬ್ ಅಹ್ಮದ್ ಶೇಖ್, ಗ್ಯಾರಂಟಿ ನ್ಯೂಸ್, ಉತ್ತರ ಕನ್ನಡ.